ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ತರಗತಿಯಲ್ಲಿ ಕೇಂದ್ರ ಕಾರ್ಯಾಂಗ ಅಥವಾ ಶಾಸಕಾಂಗದಲ್ಲಿ ಕಂಡು ಬರ್ತಕ್ಕಂಥ ಸಂಸತ್ತು ಪಾರ್ಲಿಮೆಂಟ್ ಬಗ್ಗೆ ನೋಡೋಣ. ಇದು ಕೂಡ ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಭಾರತ ಸಂವಿಧಾನದ 5ನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಷಯವಾಗಿದ್ದು, ಭಾರತ ಸಂವಿಧಾನದ 5ನೇ ಭಾಗದಲ್ಲಿ 79ನೇ ವಿಧಿಯಿಂದ ಹಿಡಿದು 122ರವರೆಗಿನ ವಿಧಿಗಳು ಈ ಸಂಸತ್ತಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಒಳಗೊಂಡಿದೆ ಅಂತಕ್ಕಂಥರ ಬಗ್ಗೆ ನೋಡಲಾಗ್ತದ. ಹಾಗಾದ್ರೆ ನಾವು ಸಂಸತ್ತು ಅಂತೇಳಿ ಯಾವುದಕ್ಕೆ ಕರಿತೀವಿ ಅಂದ್ರ ಕೇಂದ್ರ ಶಾಸಕಾಂಗಕ್ಕೆ, ಕೇಂದ್ರ ಶಾಸಕಾಂಗವನ್ನ ನಾವು ಸಂಸತ್ತು ಅಂತೇಳಿ ಕರಿತೀವಿ. ಯಾವ ಕಾಂಗ್ರಿ? ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಅಂತೇಳಿ ಕರಿತೀವಿ. ಈ ಕೇಂದ್ರ ಶಾಸಕಾಂಗವು ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಒಳಗೊಂಡಿದ್ದು, ದ್ವಿಸದನಗಳ ಯಾವ್ಯಾವಂದ್ರ ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಹೀಗೆ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಇದು ಒಳಗೊಂಡಿದೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಇದರ ಜೊತೆಗೆ ರಾಷ್ಟ್ರಪತಿಯವರು ಕೂಡ ಇಲ್ಲಿ ಕಂಡು ಬರುತ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ನಾವು ಒಂದೊಂದು ಸದನವನ್ನ ನೋಡಿಕೊಂಡು ಹೋಗೋಣ. ಭಾರತ ಸಂವಿಧಾನದ 79ನೇ ವಿಧಿ, ಭಾರತ ಸಂವಿಧಾನದ 79ನೇ ವಿಧಿಯು ಸಂಸತ್ತಿನ ರಚನೆಗೆ ಸಂಬಂಧಪಟ್ಟಂತೆ ನಮಗೆ ವಿವರಣೆಯನ್ನ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಈ ಸಂಸತ್ತು 2 ಸದನಗಳನ್ನ ಒಳಗೊಂಡಿದ್ದು, ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ ಅಂತಕ್ಕಂಥದ್ದು. ಹಾಗಾದ್ರೆ ಮೊದಲನೇದಾಗಿ ನಾವು ಲೋಕಸಭೆಯನ್ನ ನೋಡೋಣ. ಲೋಕಸಭೆ. ಹಾಗಾದ್ರೆ ಈ ಲೋಕಸಭೆಯನ್ನ ಸಂಸತ್ತಿನ ಕೆಳಮನೆ ಅಂತೇಳಿ ಕರೆಯಲಾಗ್ತದ. ಲೋಕಸಭೆಯನ್ನ ಸಂಸತ್ತಿನ ಕೆಳಮನೆ ಎಂದು ಕರೆಯಲಾಗುತ್ತದೆ. ಇದು ಯಾರನ್ನ ಪ್ರತಿನಿಧಿಸ್ತದಂದ್ರ ಜನರನ್ನ ಪ್ರತಿನಿಧಿಸುತ್ತದೆ. ಯಾರನ್ನ ಪ್ರತಿನಿಧಿಸ್ತದಂದ್ರ ಜನರನ್ನ ಪ್ರತಿನಿಧಿಸುತ್ತದೆ. ಇದು ಜನರನ್ನ ಪ್ರತಿನಿಧಿಸುವುದರಿಂದ ಇದನ್ನ ನಾವು ಜನತಾ ಸದನ ಅಂತೇಳಿ ಕರಿತೀವಿ. ಜನರನ್ನ ಪ್ರತಿನಿಧಿಸುವುದರಿಂದ ಇದನ್ನ ನಾವು ಜನತಾ ಸದನ ಅಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಯಾವ ಸದನವನ್ನ ಜನತಾ ಸದನ ಅಂತೇಳಿ ಕರಿತೀವಿ ಅಂದ್ರೆ ಲೋಕಸಭೆಯನ್ನ ನಾವೇನಂತೇಳಿ ಕರಿತೀವಿ, ಜನತಾ ಸದನ ಅಂತೇಳಿ ಕರಿತೀವಿ. ಅದರ ಜೊತೆಗೆ ಕೆಳಮನೆ ಅಂತೇಳಿ ಕರೆಯಲಾಗ್ತದ. ಹಾಗಾದ್ರೆ ಇದರ ರಚನೆಯನ್ನ ನೋಡಿದಾಗ ಲೋಕಸಭೆಯ ರಚನೆಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಧಿ ಯಾವುದಂದ್ರ ಸಂವಿಧಾನದ 81ನೇ ವಿಧಿ. ಭಾರತ ಸಂವಿಧಾನದ 81ನೇ ವಿಧಿಯು ಲೋಕಸಭೆಯ ರಚನೆ ಬಗ್ಗೆ ನಮಗೆ ಏನ್ ಮಾಡ್ತದಂದ್ರ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ರಚನೆ ಎಂದಾಗ ಲೋಕಸಭೆಯು ಗರಿಷ್ಠ ಎಷ್ಟು ಜನ ಸದಸ್ಯರನ್ನ ಒಳಗೊಂಡಿದೆ ಅಂದ್ರ 552 ಜನ ಸದಸ್ಯರನ್ನ ಒಳಗೊಂಡಿದೆ. ಗರಿಷ್ಠ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಂದ್ರ 552. ಈ 552 ಜನ ಸದಸ್ಯರಲ್ಲಿ 530 ಜನ ಸದಸ್ಯರು 530 ಜನ ಸದಸ್ಯರು ರಾಜ್ಯಗಳಿಂದ ಆಯ್ಕೆಯಾಗುತ್ತಾರೆ. 530 ಜನ ಸದಸ್ಯರು ರಾಜ್ಯಗಳಿಂದ ಆಯ್ಕೆ ಆಗಬೇಕಂತ ತಿಳಿಸ್ತದ. ಇನ್ನು 20 ಜನ ಸದಸ್ಯರು ಕೇಂದ್ರ ಆಡಳಿತ ಪ್ರದೇಶಗಳಿಂದ ಆಯ್ಕೆ ಆಗಬೇಕಂತ ಸಂವಿಧಾನ ತಿಳಿಸ್ತದ. ಇನ್ನು ಉಳಿದವರೆಷ್ಟ್ರಿ 530, 520 ಅಂದಾಗ 555. ಉಳಿದಂತವ್ರು 2 ಜನ ಸದಸ್ಯರು. ಈ 2 ಜನ ಸದಸ್ಯರನ್ನ ಭಾರತ ಸಂವಿಧಾನದ 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಆಂಗ್ಲೋ ಇಂಡಿಯನ್ ಪ್ರಾತಿನಿಧ್ಯ ಇದ್ದಲ್ಲಿ 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ಲೋಕಸಭೆಗೆ ಆಯ್ಕೆ ಮಾಡ್ಬೇಕಂತ ಏನ್ ಮಾಡ್ತದ
ಈ ವಿಧಿ ತಿಳಿಸ್ತದ. ಹೀಗೆ ಭಾರತ ಸಂವಿಧಾನವು ಭಾರತ ಸಂವಿಧಾನವು ಲೋಕಸಭೆನ ಈ ರೀತಿಯಾಗಿ ರಚನೆ ಮಾಡಿದೆ. ಗರಿಷ್ಠ 552 ಜನ ಸದಸ್ಯರು, ರಾಜ್ಯಗಳಿಂದ 530 ಆಯ್ಕೆ ಆಗಬೇಕು, ಅದಕ್ಕಿಂತ ಹೆಚ್ಚಿಗೆ ಆಯ್ಕೆ ಆಗುವಂತಿಲ್ಲ. ಕೇಂದ್ರ ಆಡಳಿತ ಪ್ರದೇಶಗಳಿಂದ 20 ಜನ ಪ್ರತಿನಿಧಿಗಳ ಆಯ್ಕೆ ಆಗಬೇಕು, 2 ಆಂಗ್ಲೋ ಇಂಡಿಯನ್ ಸದಸ್ಯರ ಆಯ್ಕೆ ಆಗಬೇಕಂತ ಮೊದಲು ತಿಳಿಸಿತ್ರಿ ಈ ಆಂಗ್ಲೋ ಇಂಡಿಯನ್ ಪದ್ಧತಿ. ಆದರೆ ಈಗ ಏನು 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ಲೋಕಸಭೆಗೆ ಆಯ್ಕೆ ಮಾಡ್ತಿದ್ರಲ್ಲ, ಇದನ್ನ 2020ರಲ್ಲಿ ಸಂವಿಧಾನಕ್ಕೆ 104ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ಲೋಕಸಭೆಗೆ ಏನ್ ಆಯ್ಕೆ ಮಾಡ್ತಿದ್ರಲ್ಲ, ಈ ಪದ್ಧತಿಯನ್ನ ಏನ್ ಮಾಡಲಾಗಿದೆ ಅಂದ್ರ ಈ ತಿದ್ದುಪಡಿಯ ಮೂಲಕ ತೆಗೆದು ಹಾಕಲಾಗಿದೆ ಅಂತಕ್ಕಂಥದ್ದು. ಪ್ರಸ್ತುತವಾಗಿ ಆಂಗ್ಲೋ ಇಂಡಿಯನ್ ಸದಸ್ಯರು ಏನಾಗುವುದಿಲ್ಲ, ಆಯ್ಕೆಗೊಳ್ಳುವುದಿಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಇದು ಲೋಕಸಭೆಯ ರಚನೆ ಬಗ್ಗೆ ತಿಳಿಸ್ತಕ್ಕಂಥ. ಹಾಗಾದ್ರೆ ಪ್ರಸ್ತುತವಾಗಿ ಲೋಕಸಭೆಯಲ್ಲಿ ಎಷ್ಟು ಜನ ಸದಸ್ಯರು ಕಂಡು ಬರ್ತಾರಂದ್ರ, ಪ್ರಸ್ತುತವಾಗಿ 543 ಜನ ಸದಸ್ಯರು ಕಂಡು ಬರುತ್ತಾರೆ. ಪ್ರಸ್ತುತವಾಗಿ 543 ಜನ ಸದಸ್ಯರು ಏನ್ ಮಾಡ್ತಾರೋ ಈ ಲೋಕಸಭೆಯಲ್ಲಿ ಕಂಡು ಬರುತ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಲೋಕಸಭೆ ರಚನೆ ಆಯ್ತು, ನೀವೇನಾದ್ರೂ ಲೋಕಸಭೆ ಸದಸ್ಯರಾಗಬೇಕಾದ್ರ ನಿಮಗ ಏನೇನು ಅರ್ಹತೆಗಳಿರಬೇಕಂತಕ್ಕಂಥದ್ದು. ಲೋಕಸಭೆಯ ಸದಸ್ಯರಾಗಬೇಕಾದ್ರ ಏನ್ ಅರ್ಹತೆಗಳಿರಬೇಕು ಅಂತೇಳಿ, ಅರ್ಹತೆಗಳು, ಏಕೆಂದ್ರೆ ಯಾರು ಬೇಕಾದ್ರೂ ಲೋಕಸಭೆಯ ಸದಸ್ಯರಾಗಬಹುದು. ಆದ್ದರಿಂದ ನಾವು ಲೋಕಸಭೆ ಸದಸ್ಯರಾಗಬೇಕಾದ್ರೆ ಅರ್ಹತೆಗಳು ಈಗಾಗಲೇ ನಾವೊಂದು 3 ಕಾಮನ್ ಆಗಿ ಬರ್ತಾವಂತ ಹೇಳಿದ್ದೀನಿ. ರಾಷ್ಟ್ರಪತಿ ಹೇಳುವ ಮುಂದ 3 ಅರ್ಹತೆಗಳು ಏನದಾವಲ್ಲ ಅವು ಸಾಮಾನ್ಯವಾಗಿ ಎಲ್ಲರಿಗೂ ಸಂಬಂಧಪಟ್ಟಂತೆ ಏನ್ ಮಾಡ್ತಾವ ಅಂದ್ರ ಕಂಡು ಬರ್ತಾವ ಅಂತಕ್ಕಂಥದ್ದು. ಹಾಗಾದ್ರೆ ಅವು ಯಾವ್ಯಾವ ಅರ್ಹತೆಗಳಂದಾಗ ನೋಡ್ರಿ, ಮೊದಲನೇದಾಗಿ ಭಾರತದ ಪ್ರಜೆ ಆಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಮಾನಸಿಕ ಅಸ್ತವ್ಯಸ್ತನಾಗಿರ್ಬೋದು. ಇವು 3 ಸಹ ಏನಾಗಿದ್ದಾವಂದ್ರ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಅರ್ಹತೆಗಳಾಗಿವೆ ಅಂತಕ್ಕಂಥದ್ದು. ಹಾಗಾದ್ರ ಇನ್ನೊಂದು ವಯಸ್ಸಿನಲ್ಲಿ ವ್ಯತ್ಯಾಸ ಉಂಟಾಗ್ತದ. ಎಷ್ಟು ವಯಸ್ಸಾಗಿರ್ಬೇಕಂದ್ರ ಲೋಕಸಭೆಗೆ ಆಯ್ಕೆ ಆಗಬೇಕಾದ್ರ 25 ವರ್ಷ ಆಗಿರ್ಬೇಕು. ಎಷ್ಟು ವರ್ಷ ಆಗಿರ್ಬೇಕ್ರಿ? 25 ವರ್ಷ ಆಗಿರ್ಬೇಕು. ಇಷ್ಟು ಅರ್ಹತೆಯನ್ನ ಪಡೆದಿರಬೇಕಂತೇಳಿ ಭಾರತ ಸಂವಿಧಾನದ 84ನೇ ವಿಧಿ ತಿಳಿಸಿಕೊಡ್ತದ. ಭಾರತ ಸಂವಿಧಾನದ ಈ 84ನೇ ವಿಧಿ ಏನೈತಲ್ಲ, ಇದು ಲೋಕಸಭೆಯ ಸದಸ್ಯರ ಅರ್ಹತೆಗಳಿಗೆ ಸಂಬಂಧಪಟ್ಟಂತ ವಿಧಿಯಾಗಿದ್ದು, ಇಲ್ಲಿ ಲೋಕಸಭೆ ಸದಸ್ಯನಾಗಬೇಕಾದ್ರ 25 ವರ್ಷ ಆಗಿರ್ಬೇಕು. ಅದರ ಜೊತೆಗೆ ಭಾರತದ ಪ್ರಜೆ ಆಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಮಾನಸಿಕ ಅಸ್ತವ್ಯಸ್ತನಾಗಿರಬಾರ್ದು ಅಂತಕ್ಕಂಥದ್ದು. ಅದರ ಜೊತೆಗೆ ಈ ಅರ್ಹತೆಗಳಾದ ನಂತರ ಚುನಾವಣೆಯನ್ನ ನಡೆಸಲಾಗ್ತದ. ನೀವೇನಾದ್ರೂ ಅರ್ಹತೆಯನ್ನ ಪಡೆದುಕೊಂಡಿರಿ ಅಂತ ತಿಳ್ಕೊರಿ. ನಿಮ್ಗೆ 25 ವರ್ಷ ಆಗೈತಿ, ಭಾರತದ ಪ್ರಜೆನೂ ಆಗಿದ್ದೀರಿ, ಯಾವುದೇ ಲಾಭದಾಯಕ ಹುದ್ದೆಯಲ್ಲೂ ಕೂಡ ಇಲ್ಲ, ಅದರ ಜೊತೆಗೆ ಮಾನಸಿಕ ಅಸ್ತವ್ಯಸ್ತನೂ ಕೂಡ ಇಲ್ಲ ಅಂತಕ್ಕಂಥದ್ದು. ನೀವೇನಾದ್ರೂ ಲೋಕಸಭೆಯ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಾದ್ರ, ನಾವು ಚುನಾವಣೆಯನ್ನ ಪ್ರತಿ 5 ವರ್ಷಗಳಿಗೊಮ್ಮೆ ಸಾಮಾನ್ಯವಾಗಿ ಚುನಾವಣೆಗಳನ್ನ ನಡೆಸ್ತೀವಿ, ಸಾರ್ವತ್ರಿಕ ಚುನಾವಣೆಗಳನ್ನ. ಲೋಕಸಭೆಗೆ ಪ್ರತ್ಯಕ್ಷ ಚುನಾವಣೆಗಳು ನಡೆಯುತ್ತವೆ. ಲೋಕಸಭೆಗೆ ಪ್ರತ್ಯಕ್ಷ ಚುನಾವಣೆಯನ್ನ ನಡೆಸಲಾಗ್ತದ. ಪ್ರತ್ಯಕ್ಷ ಚುನಾವಣೆ ಅಂದ್ರ ಜನರೇ ನೇರವಾಗಿ ಮತಗಟ್ಟೆಗೆ ಹೋಗಿ ಮತದಾನ ಮಾಡುವ ಪದ್ಧತಿಗೆ ಪ್ರತ್ಯಕ್ಷ ಚುನಾವಣೆ ಅಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಇಲ್ಲಿ ಲೋಕಸಭೆಗೆ ಪ್ರತ್ಯಕ್ಷ ಚುನಾವಣೆಯನ್ನ ನಡೆಸಲಾಗುತ್ತದೆ. 18 ವರ್ಷ ಮೇಲ್ಪಟ್ಟಂತ, ಎಷ್ಟು ವರ್ಷ? 18 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬ ಸ್ತ್ರೀ ಪುರುಷರಿಗೂ ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳ, ಸಾಮಾಜಿಕ ಸ್ಥಾನಮಾನ ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡದೆ ಎಲ್ಲರಿಗೂ ಕೂಡ ನಾವು ಮತದಾನದ ಹಕ್ಕನ್ನ ನೀಡಿದೀವಿ ಅಂತಕ್ಕಂಥದ್ದು. ಇದನ್ನ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಲೋಕಸಭೆಗೆ ಚುನಾವಣೆಯನ್ನ ನಡೆಸಲಾಗುತ್ತದೆ ಅಂತಕ್ಕಂಥದ್ದು. ಇದಕ್ಕಿಂತ ಮುಂಚಿತವಾಗಿ 21 ವರ್ಷ ಐತ್ರಿ.
ಮತದಾನ ಮಾಡ್ತಕ್ಕಂತ ವಯಸ್ಸು 21 ವರ್ಷ ಇತ್ತು. ಹಾಗಾದ್ರೆ ಇದನ್ನ ಯಾವಾಗ ಕಡಿಮೆ ಮಾಡಿದ್ರು? ನಮ್ಮ ಯುವಕರು ಸಹ ದೇಶದ ಜನತಾ ಸದನವಾದಂತಹ ಲೋಕಸಭೆಯ ಸದಸ್ಯರ ಒಂದು ಚುನಾವಣೆಯಲ್ಲಿ ಭಾಗವಹಿಸುವ ಉದ್ದೇಶದಿಂದ ಇದನ್ನ 21 ವರ್ಷದಿಂದ 18 ವರ್ಷಕ್ಕೆ ಏನ್ ಮಾಡ್ತಾರಂದ್ರ ಕಡಿಮೆ ಮಾಡ್ತಾರೆ ಮತದಾನದ ವಯಸ್ಸನ್ನ. ಹಾಗಾದ್ರೆ ಯಾವಾಗ ಮಾಡ್ತಾರ ನೋಡ್ರಿ, 1989ರಲ್ಲಿ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನ ಮಾಡಲಾಗ್ತದ. ಯಾವ ತಿದ್ದುಪಡಿ ಅಂದ್ರ 61ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಈ 61ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಏನ್ ಮಾಡಲಾಗ್ತದ ಅಂದ್ರ ಕಡಿಮೆ ಮಾಡಲಾಗ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಹೀಗೆ ಪ್ರತ್ಯಕ್ಷ ಚುನಾವಣೆಗಳು ಏನ್ ಮಾಡ್ತಾವ ಅಂದ್ರ ಈ ಲೋಕಸಭೆಗೆ ನಡೀತಾವಂತಕ್ಕಂಥದ್ದು. ಹಾಗಾದ್ರೆ ಎಷ್ಟು ಅಧಿಕಾರ ಅವಧಿ ಇದೆ ಅಂತಕ್ಕಂಥದ್ದು, ಲೋಕಸಭೆಗೆ ನೀವೇನಾದ್ರೂ ಆಯ್ಕೆ ಆದ್ರಿ ಅಂದ್ರ ಎಷ್ಟು ವರ್ಷ ಅಧಿಕಾರದಲ್ಲಿ ಇರಬಹುದಂದ್ರ ಈ ಅಧಿಕಾರ ಅವಧಿಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಸಂವಿಧಾನದ ವಿಧಿ ಯಾವುದಂದ್ರ 83ನೇ ವಿಧಿ ಅಂತಕ್ಕಂಥದ್ದು. ಸಂವಿಧಾನದ 83ನೇ ವಿಧಿಯು ಲೋಕಸಭೆಯ ಅಧಿಕಾರಾವಧಿಯು 5 ವರ್ಷವಾಗಿದೆ ಅಂತ ತಿಳಿಸಿಕೊಡ್ತದ. ಎಷ್ಟು ವರ್ಷ ರೀ? 5 ವರ್ಷ ಅಂತಕ್ಕಂಥದ್ದು ಲೋಕಸಭೆಯ ಒಂದು ಅಧಿಕಾರ ಅವಧಿಯನ್ನ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಈ 5 ವರ್ಷ ಇತ್ತಲ್ಲ, ಇದನ್ನ ನಾವ 1976ರಲ್ಲಿ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಲೋಕಸಭೆಯ ಅಧಿಕಾರ ಅವಧಿಯನ್ನ 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಳ ಮಾಡಲಾಗಿತ್ತು. ಆದರೆ ಮತ್ತೆ 1978ರಲ್ಲಿ 44ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಮತ್ತೆ 6 ವರ್ಷದಿಂದ 5 ವರ್ಷಕ್ಕೆ ಕಡಿಮೆ ಮಾಡಲಾಗಿದೆ ಅಂತಕ್ಕಂಥದ್ದು. ಪ್ರಸ್ತುತವಾಗಿ ಲೋಕಸಭೆಯ ಅಧಿಕಾರ ಅವಧಿ ಎಷ್ಟಂದ್ರ 5 ವರ್ಷ ಅಂತಕ್ಕಂಥದ್ದು. ಏನಾದ್ರೂ 5 ವರ್ಷಕ್ಕಿಂತ ಮುಂಚಿತವಾಗಿ ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಈ ಲೋಕಸಭೆಯನ್ನ ವಿಸರ್ಜಿಸ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಅಂತ ಅಧಿಕಾರ ಭಾರತ ಸಂವಿಧಾನದ 85ನೇ ವಿಧಿ ತಿಳಿಸಿಕೊಡ್ತದ. ಲೋಕಸಭೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದರೆ ಅಥವಾ ಮಸೂದೆಗಳಿಗೆ ಪದೇ ಪದೇ ಸೋಲು ಉಂಟಾಗಲು ಪ್ರಾರಂಭವಾದರೆ ಪ್ರಧಾನಮಂತ್ರಿಯು ರಾಷ್ಟ್ರಪತಿಗೆ ಲೋಕಸಭೆಯನ್ನ ವಿಸರ್ಜಿಸುವಂತೆ ಈ 85ನೇ ವಿಧಿಯ ಮೂಲಕ ಶಿಫಾರಸು ಮಾಡ್ತಾರ. ಅವಾಗ ಅಧಿಕಾರಾವಧಿಗೆ ಮುನ್ನವೇ ರಾಷ್ಟ್ರಪತಿಗಳು ಲೋಕಸಭೆಯನ್ನ ವಿಸರ್ಜಿಸ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಇವರ ಅಧಿಕಾರಾವಧಿಯು ಕೂಡ ಏನಾಗ್ತಂದ್ರ ಕಂಡು ಬರ್ತದ ಅಂತಕ್ಕಂಥದ್ದು. ಇನ್ನ ಅಧಿವೇಶನ ಅಂತಕ್ಕಂಥದ್ದು, ಲೋಕಸಭೆ ಅಧಿವೇಶನವನ್ನ ಸೇರ್ತದ. ಎಷ್ಟು ಬಾರಿ ಅಧಿವೇಶನವನ್ನ ಸೇರ್ತದ ನೋಡ್ರಿ, ಒಂದು ವರ್ಷದಲ್ಲಿ 2 ಬಾರಿ ಲೋಕಸಭೆ ಅಧಿವೇಶನವನ್ನ ಸೇರಬೇಕು. ಆ 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳನ್ನ ಮೀರುವಂತಿಲ್ಲ. ವರ್ಷದಲ್ಲಿ 2 ಬಾರಿ ಅಧಿವೇಶನವನ್ನ ಸೇರಬೇಕು. 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳನ್ನ ಮೀರುವಂತಿಲ್ಲ ಅಂತಕ್ಕಂಥದ್ದು. ಸದಸ್ಯರ ವಿಶೇಷ ಕೋರಿಕೆಯ ಮೇರೆಗೆ ರಾಷ್ಟ್ರಪತಿಗಳು ವಿಶೇಷ ಅಧಿವೇಶನವನ್ನ ಕರೆಯಬಹುದು. ಈ ಲೋಕಸಭೆಯ ಅಧಿವೇಶನವನ್ನ ಕರೆಯುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಕಂಡು ಬರುತ್ತದೆ. ಸಂವಿಧಾನದ 85ನೇ ವಿಧಿ. ಲೋಕಸಭೆಯ ಅಧಿವೇಶನ ಕರೆಯುವ ಅಧಿಕಾರ ರಾಷ್ಟ್ರಪತಿಗೆ ಕಂಡು ಬರ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಅಧಿವೇಶನವನ್ನ ಕರೆಯಲಾಗ್ತದ, ಎಷ್ಟು ಜನ ಹಾಜರಿರಬೇಕು ಅಂತಕ್ಕಂಥದ್ದು. ಅಧಿವೇಶನ ನಡಿಬೇಕಾದ್ರ ಎಷ್ಟು ಜನ ಹಾಜರಿರಬೇಕು ಅದನ್ನ ನಾವು ಕೋರಂ ಅಂತ ಏನ್ ಮಾಡ್ತೀವಿ ಅಂದ್ರ ಕರಿತೀವಿ. ಏನ್ ಕೋರಂ ಅಂದ್ರೆ ಲೋಕಸಭೆಯ ಅಧಿವೇಶನ ನಡೆಸಲು ಹಾಜರಿರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆಯನ್ನ ಕೋರಂ ಅಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಹಾಗಾದ್ರೆ ಲೋಕಸಭೆಯ ಕೋರಂ ಎಷ್ಟು ಐತೆ ಅಂದ್ರ 1/10. ಈ 1/10 ರಷ್ಟು ಲೋಕಸಭೆಯ ಒಂದು ಕೋರಂ ಇದೆ ಅಂತ. ಹಾಗಾದ್ರೆ ಎಕ್ಸಾಂಪಲ್, ಈಗ ಪ್ರಸ್ತುತವಾಗಿ ಲೋಕಸಭೆಯಲ್ಲಿ ಎಷ್ಟು ಜನ ಸದಸ್ಯರದಾರ ಅಂತ ಹೇಳ್ರಿ, 543 ಜನ ಸದಸ್ಯರದಾರ. ಈ 543 ಜನ ಸದಸ್ಯರದ ಕನಿಷ್ಠ ಪಕ್ಷ ಎಷ್ಟು ಜನ ಹಾಜರಿರಬೇಕಂದ್ರ 55 ಜನ ಸದಸ್ಯರ ಹಾಜರಿರಬೇಕು. ಲೋಕಸಭೆ ಅಧಿವೇಶನ ನಡೆದುಕೊಂಡು ಹೋಗಬೇಕಾದ್ರ ಇದನ್ನ ನಾವು ಕೋರಂ ಅಂತ ಏನ್ ಮಾಡ್ತೀವಿ ಅಂದ್ರ ಕರಿತೀವಿ ಅಂತಕ್ಕಂಥದ್ದು. ಹಾಗಾದ್ರೆ
ಅಧಿವೇಶನ ನಡೀತು. ಅಧಿವೇಶನ ನಡೆಸಲು ಎಷ್ಟು ಜನ ಸದಸ್ಯರು ಕನಿಷ್ಠ ಪಕ್ಷ ಹಾಜರಿರಬೇಕಂತಕ್ಕಂಥದ್ದು. ಹಾಗಾದ್ರೆ ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರಂದ್ರ, ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರಂದ್ರ ಸಭಾ ಅಧ್ಯಕ್ಷರು ಅಂತೇಳಿ ಕಂಡು ಬರ್ತಾರ, ಅಥವಾ ಸ್ಪೀಕರ್ ಅಂತೇಳಿ ಕರಿತೀವಿ. ಸಭಾ ಅಧ್ಯಕ್ಷರು ಯಾರಂದ್ರ ಭಾರತ ಸಂವಿಧಾನದ 93ನೇ ವಿಧಿ, ಭಾರತ ಸಂವಿಧಾನದ 93ನೇ ವಿಧಿಯು ಲೋಕಸಭೆಯು ತನ್ನ ಪ್ರಥಮ ಅಧಿವೇಶನದಲ್ಲಿ ತಮ್ಮಲ್ಲಿಯೇ ಒಬ್ಬ ಸದಸ್ಯರಲ್ಲಿ ಒಬ್ಬರನ್ನ ಸಭಾ ಅಧ್ಯಕ್ಷರನ್ನಾಗಿ ಇನ್ನೊಬ್ಬರನ್ನ ಉಪಸಭಾ ಅಧ್ಯಕ್ಷರನ್ನಾಗಿ ಏನ್ ಮಾಡಲಾಗ್ತದ, ಆಯ್ಕೆ ಮಾಡಲಾಗ್ತದ. ಸಭಾ ಅಧ್ಯಕ್ಷರು ಲೋಕಸಭೆಯ ಅಧಿವೇಶನದ ಅಧ್ಯಕ್ಷತೆ ವಹಿಸುವ, ಸದನದ ಘನತೆಯನ್ನ, ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾರಂತಕ್ಕಂಥದ್ದು. ಈ ಸಭಾ ಅಧ್ಯಕ್ಷರು ಗೈರು ಹಾಜರಿದ್ದಂತಹ ಸಂದರ್ಭದಲ್ಲಿ ಉಪಸಭಾ ಅಧ್ಯಕ್ಷರು ಆ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸ್ತಕ್ಕಂಥ, ಘನತೆ, ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಉಪಸಭಾ ಅಧ್ಯಕ್ಷರು ಮಾಡ್ತಾರಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಹಾಗಾದ್ರೆ ಇಷ್ಟೆಲ್ಲ ಈ ಲೋಕಸಭೆಗೆ ಸಂಬಂಧಪಟ್ಟಂತ ಒಂದ ರಚನೆ ಅಂತಕ್ಕಂಥದ್ದು. ಹಾಗಾದ್ರೆ ಇನ್ನು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಅಂತೇಳಿ ಬರ್ತಾವ. ಏನ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತದ ಅಂತಕ್ಕಂಥದ್ದು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ನೋಡ್ರಿ, ಮೊದಲನೇದಾಗಿ ಯಾವುದಂದ್ರ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂತಕ್ಕಂಥ ಏನು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂದ್ರೆ ನೋಡ್ರಿ, ನಮ್ಮ ಶಾಸನೀಯ ಅಧಿಕಾರವನ್ನ 3 ರೀತಿಯಾಗಿ ವಿಂಗಡಣೆ ಮಾಡಿವು. ಭಾರತ ಸಂವಿಧಾನದ 7ನೇ ಅನುಸೂಚಿ, ಭಾರತ ಸಂವಿಧಾನದ 7ನೇ ಅನುಸೂಚಿಯು ಶಾಸನೀಯ ಅಧಿಕಾರಗಳನ್ನ 3 ಪಟ್ಟಿಗಳಲ್ಲಿ ಏನ್ ಮಾಡಲಾಗಿದೆ ಅಂದ್ರ ವಿಂಗಡಣೆ ಮಾಡಿದೆ ಅಂತಕ್ಕಂಥದ್ದು. 1 ಕೇಂದ್ರ ಪಟ್ಟಿ, 2 ರಾಜ್ಯ ಪಟ್ಟಿ, 3 ಸಮವರ್ತಿ ಪಟ್ಟಿ. ಹೀಗೆ ಶಾಸನೀಯ ಅಧಿಕಾರವನ್ನ ಈ 7ನೇ ಅನುಸೂಚಿಯು 3 ಪಟ್ಟಿಗಳಲ್ಲಿ ಏನ್ ಮಾಡಿದೆ ಅಂದ್ರ ವಿಂಗಡಣೆ ಮಾಡಿದೆ. ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳು, ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳು, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳು ಕಂಡು ಬರ್ತಾವಂತಕ್ಕಂಥದ್ದು. ಹಾಗಾದ್ರೆ ಕೇಂದ್ರ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂತಹ ವಿಷಯಗಳ ಮೇಲೆ ಶಾಸನ ರಚಿಸುವ ಅಧಿಕಾರ ಕೇಂದ್ರ ಶಾಸಕಾಂಗಕ್ಕೆ ಕಂಡು ಬರುತ್ತದೆ. ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂತಹ ವಿಷಯಗಳ ಮೇಲೆ ಶಾಸನ ರಚಿಸುವ ಅಧಿಕಾರ ರಾಜ್ಯ ಶಾಸಕಾಂಗಕ್ಕೆ ಕಂಡು ಬರುತ್ತದೆ. ಸಮವರ್ತಿ ಪಟ್ಟಿ ಮೇಲೆ ಶಾಸನ ರಚಿಸುವ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳ ಎರಡಕ್ಕೂ ಕೂಡ ಏನಾಗ್ತದಂದ್ರ ಕಂಡು ಬರುತ್ತದೆ. ಹಾಗಾದ್ರೆ ನಾವು ಈಗ ನೋಡ್ತಿದ್ರು ಕೇಂದ್ರ ಶಾಸಕಾಂಗವನ್ನ ನೋಡ್ತಿದ್ವಿ. ಕೇವಲ ನಮಗ ಸಂಬಂಧಪಟ್ಟಂತದ್ದು ಯಾವುದಂದ್ರ ಈ 100 ವಿಷಯಗಳು. 100 ವಿಷಯಗಳು ನೋಡ್ರಿ, ಲೋಕಸಭೆಯ ಶಾಸನೀಯ ಅಧಿಕಾರ ಅಂದಾಗ ಕೇಂದ್ರ ಪಟ್ಟಿಯಲ್ಲಿ ಕಂಡು ಬರ್ತಕ್ಕಂತ 100 ವಿಷಯಗಳ ಮೇಲೆ ಶಾಸನವನ್ನ ರಚಿಸ್ತಕ್ಕಂಥ ಅಧಿಕಾರವನ್ನ ಲೋಕಸಭೆಯು ಪಡೆದುಕೊಂಡಿದೆ ಅಂತಕ್ಕಂಥದ್ದು. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂದಾಗ ಒಂದು ಯಾವ ಮಸೂದೆ ಕಂಡು ಬರ್ತದಂದ್ರ ಸಾಮಾನ್ಯ ಮಸೂದೆ ಕಂಡು ಬರುತ್ತದೆ. ಯಾವ ಮಸೂದೆ ಕಂಡು ಬರ್ತದ್ರಿ? ಸಾಮಾನ್ಯ ಮಸೂದೆ ಅಂತಕ್ಕಂಥದ್ದು ಕಂಡು ಬರ್ತದ. ಈ ಸಾಮಾನ್ಯ ಮಸೂದೆಯನ್ನ ಸಂಸತ್ತಿನ ಯಾವುದೇ ಸದನದಲ್ಲಿ ಮೊದಲು ಮಂಡಿಸಬಹುದು. ಸಂಸತ್ತಿನ ಯಾವುದೇ ಸದನ, ನಾವು ಸಂಸತ್ತಿನಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಒಳಗೊಂಡಿದೆ ಅಂತ ಹೇಳಿದೀನಿ. ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಹೀಗೆ 2 ಸದನಗಳನ್ನ ಸಂಸತ್ತು ಒಳಗೊಂಡಿದ್ದು, ನಾವು ಸಾಮಾನ್ಯ ಮಸೂದೆಯನ್ನ ಯಾವುದೇ ಸದನದಲ್ಲಿ ಮೊದಲು ಏನ್ ಮಾಡಬಹುದು ಅಂದ್ರೆ ಮಂಡಿಸಬಹುದು. ಮೊದಲು ಏನಾದ್ರು ನಾವು ಲೋಕಸಭೆಯಲ್ಲಿ ಮಂಡನೆ ಮಾಡಿದೀವಿ ಅಂದ್ರ ಲೋಕಸಭೆಯಲ್ಲಿ ಅನುಮೋದನೆ ಪಡೆದಂತ ಒಂದು ಸಾಮಾನ್ಯ ಮಸೂದೆಯನ್ನ ರಾಜ್ಯಸಭೆಯ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ನಾವು ರಾಜ್ಯಸಭೆ ಒಪ್ಪಿಗೆಯನ್ನು ಪಡಿಬೇಕಾಗ್ತದ, ಯಾಕಂದ್ರೆ 2 ಸದನಗಳದಾವ್. ಅವಾಗ ರಾಜ್ಯಸಭೆಗೆ ಒಂದು 4 ರೀತಿಯಾದಂತ ಅವಕಾಶಗಳು ಕಂಡು ಬರ್ತಾವ. ಅಂದ್ರೆ 4 ರೀತಿಯಾದಂತ ಆಪ್ಷನ್ ಇರ್ತಾವ ರಾಜ್ಯಸಭೆಗೆ. ಏನ್ ಆಪ್ಷನ್ ಇರ್ತಾವ ಅಂದ್ರ ಲೋಕಸಭೆಯಲ್ಲಿ ಅನುಮೋದನೆ ಪಡೆದು ತನ್ನ ಬಳಿಗೆ ಬಂದಂತ ಒಂದು ಸಾಮಾನ್ಯ ಮಸೂದೆಗೆ ರಾಜ್ಯಸಭೆ ಒಪ್ಪಿಗೆಯನ್ನ ನೀಡಬಹುದು, ಅಥವಾ ಒಪ್ಪಿಗೆ ನೀಡದೆ ತಿರಸ್ಕಾರ ಮಾಡಬಹುದು, ಅಥವಾ ತಿದ್ದುಪಡಿಯನ್ನ ಸೂಚಿಸಿ ಮರಳಿ
ಲೋಕಸಭೆಗೆ ಹಿಂದಿರುಗಿಸಬಹುದು ಅಥವಾ ಯಾವುದೇ ನಿರ್ಧಾರ ಕೈಗೊಳ್ಳದೆ 6 ತಿಂಗಳವರೆಗೆ ತಡೆ ಹಿಡಿಯಬಹುದು. ಹೀಗೆ 4 ರೀತಿಯಾದಂತಹ ಆಪ್ಷನ್ ಯಾರಿಗಿರ್ತಾವ ಅಂದ್ರ ರಾಜ್ಯಸಭೆಗೆ ಇರ್ತದ. ಏನಾದ್ರೂ ಸಾಮಾನ್ಯ ಮಸೂದೆ ಮೇಲೆ ರಾಜ್ಯಸಭೆ ಒಪ್ಪಿಗೆ ನೀಡಿತಂದ್ರ ಅದು ರಾಷ್ಟ್ರಪತಿ ಅಂಕಿತಕ್ಕೆ ಕಳುಹಿಸಲಾಗ್ತದ. ಅಕಸ್ಮಾತ್ ಏನಾದ್ರೂ ರಾಜ್ಯಸಭೆ ಅದನ್ನ ತಿರಸ್ಕಾರ ಮಾಡಿತು ಅಥವಾ ತಿದ್ದುಪಡಿಯನ್ನ ಸೂಚಿಸಿ ಮರಳಿ ಲೋಕಸಭೆಗೆ ಕಳುಹಿಸ್ತಂದ್ರ ಅವಾಗ ಏನಾದ್ರೂ ಲೋಕಸಭೆಯು ಅಂತ ತಿದ್ದುಪಡಿಗೆ ಒಪ್ಪಿಗೆ ನೀಡದಿದ್ರ ಎರಡೂ ಸದನಗಳ ನಡುವೆ ಏನಾಗ್ತದಂದ್ರ ಬಿಕ್ಕಟ್ಟು ಉಂಟಾಗ್ತದ. ಆ ಬಿಕ್ಕಟ್ಟನ್ನ ಬಗೆಹರಿಸುವ ಸಲುವಾಗಿ ರಾಷ್ಟ್ರಪತಿಗಳು ಸಂವಿಧಾನದ 108ನೇ ವಿಧಿಯ ಮೂಲಕ ಸಂವಿಧಾನದ 108ನೇ ವಿಧಿಯ ಮೂಲಕ ಜಂಟಿ ಅಧಿವೇಶನವನ್ನ ಕರೆಯುತ್ತಾರೆ. ಸಂವಿಧಾನದ 108ನೇ ವಿಧಿಯ ಮೂಲಕ ಜಂಟಿ ಅಧಿವೇಶನವನ್ನ ಕರೆಯುತ್ತಾರೆ. ಆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಲೋಕಸಭೆಯ ಸಭಾ ಅಧ್ಯಕ್ಷರು ಅಥವಾ ಸ್ಪೀಕರ್ ಅವರು ಏನ್ ಮಾಡ್ತಾರೆ ವಹಿಸ್ತಾರೆ. ಹೀಗೆ ಜಂಟಿ ಅಧಿವೇಶನದಲ್ಲಿ ಲೋಕಸಭೆಯ ಸದಸ್ಯರ ಸಂಖ್ಯೆ ಸಾಮಾನ್ಯವಾಗಿ ಹೆಚ್ಚಾಗಿರುವುದರಿಂದ ಲೋಕಸಭೆಯ ಸದಸ್ಯರು ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ಕೈಗೊಳ್ತಾರಲ್ಲ ಹಂಗ ಮಸೂದೆಯ ಹಣೆ ಬರ ಏನಾಗ್ತದಂದ್ರ ನಿರ್ಧಾರವಾಗ್ತದ ಅಂತಕ್ಕಂಥದ್ದು. ಎರಡೂ ಸದನಗಳು ಒಪ್ಪಿಗೆ ನೀಡಿದ ನಂತರ ಈ ಸಾಮಾನ್ಯ ಮಸೂದೆಯನ್ನ ರಾಷ್ಟ್ರಪತಿಗೆ ಏನ್ ಮಾಡಲಾಗ್ತದಂದ್ರ ಕಳುಹಿಸಲಾಗ್ತದ. ಅವಾಗ ರಾಷ್ಟ್ರಪತಿಗೂ ಕೂಡ ಒಂದು 4 ರೀತಿಯಾದಂತ ಆಪ್ಷನ್ ಇರ್ತಾವ್ರಿ. ರಾಷ್ಟ್ರಪತಿಗೂ ಕೂಡ ಒಂದು 4 ರೀತಿಯಾದಂತ ಒಂದು ಸಾಮಾನ್ಯ ಮಸೂದೆಯು ರಾಷ್ಟ್ರಪತಿಯ ಬಳಿಗೆ ಬಂದಂತ ಸಂದರ್ಭದಲ್ಲಿ ರಾಷ್ಟ್ರಪತಿಯು ಆ ಮಸೂದೆಗೆ ಒಪ್ಪಿಗೆಯನ್ನ ನೀಡಬಹುದು ಅಥವಾ ತಿರಸ್ಕಾರ ಮಾಡಬಹುದು. ಇದನ್ನ ನಾವು ಅಬ್ಸಲ್ಯೂಟ್ ವಿಟೋ ಅಂತೇಳಿ ಕರಿತೀವಿ. ಅಥವಾ ಮರಳಿ ಸಂಸತ್ತಿಗೆ ಕಳುಹಿಸಬಹುದು, ಸಸ್ಪೆನ್ಸಿವ್ ವಿಟೋ ಅಂತೇಳಿ ಕರಿತೀವಿ. ಯಾವುದೇ ನಿರ್ಧಾರ ಕೈಗೊಳ್ಳದೆ ಅನಿರ್ದಿಷ್ಟ ಕಾಲದವರೆಗೆ ಮೌನವಾಗಿರಬಹುದು. ಇದು ಪಾಕೆಟ್ ವಿಟೋ ಅಂತ ಕರಿತೀವಿ. ಹಿಂಗ 4 ರೀತಿಯಾದಂತ ಅವಕಾಶಗಳು ಯಾರಿಗಿರ್ತಾವ ಅಂದ್ರ ರಾಷ್ಟ್ರಪತಿಗೂ ಕೂಡ ಕಂಡು ಬರ್ತಾವಂತಕ್ಕಂಥದ್ದು. ಏನಾದ್ರೂ ರಾಷ್ಟ್ರಪತಿಯು ಇಂಥ ಸಾಮಾನ್ಯ ಮಸೂದೆಗೆ ಒಪ್ಪಿಗೆಯನ್ನ ನೀಡಿದರೆ ಅಂದ್ರೆ ಸಹಿಯನ್ನ ಮಾಡಿದರೆ ಆ ಸಾಮಾನ್ಯ ಮಸೂದೆ ಏನಾಗ್ತದಂದ್ರ ಶಾಸನವಾಗಿ ಜಾರಿಗೊಳ್ತದ. ಜಾರಿಗೊಳ್ತದ. ಇದನ್ನ ನಾವ ಲೋಕಸಭೆಯ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡ್ತೀವಿ ಅಂದ್ರ ಕರಿತೀವಿ ಅಂತಕ್ಕಂಥದ್ದು. ಇದು ಮೊದಲನೇ ಒಂದು ಅಧಿಕಾರ. ಇನ್ನು ಎರಡನೇ ಅಧಿಕಾರ ಏನಂದ್ರ ನೋಡ್ರಿ, ಎರಡನೇ ಅಧಿಕಾರ ಯಾವುದಂದ್ರ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು ಅಂತೇಳಿ ಬರ್ತಾವ. ಇದು ಸಿಂಪಲ್ ಇದೆ. ಹಣಕಾಸು ಅಧಿಕಾರ ಮತ್ತು ಕಾರ್ಯಗಳು. ನಾವು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂದಾಗ ಸಾಮಾನ್ಯ ಮಸೂದೆಯನ್ನ ತೆಗೆದುಕೊಂಡಿವಿ. ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳಂದಾಗ ಯಾವ ಮಸೂದೆಯನ್ನ ತೆಗೆದುಕೊಳ್ಬೇಕಂದ್ರ ಹಣಕಾಸು ಮಸೂದೆಯನ್ನ ತೆಗೆದುಕೊಳ್ಳಬೇಕಾಗ್ತದ. ನಮ್ಮಲ್ಲಿ 2 ಸದನಗಳು ಕಂಡು ಬರ್ತಾವಂತ ಈಗಾಗಲೇ ಗೊತ್ತಿದೆ. ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ನೋಡ್ರಿ, ಭಾರತ ಸಂವಿಧಾನದ 107ನೇ ವಿಧಿ, ಭಾರತ ಸಂವಿಧಾನದ 107ನೇ ವಿಧಿ ಏನ್ ತಿಳಿಸಿಕೊಡ್ತದಂದ್ರ ಹಣಕಾಸು ಮಸೂದೆಯನ್ನ ರಾಷ್ಟ್ರಪತಿಯ ಪೂರ್ವಾನುಮತಿಯನ್ನ ಪಡೆದುಕೊಳ್ಳುವುದರ ಮೂಲಕ ಕಡ್ಡಾಯವಾಗಿ ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ನಿಮಗೆ ಪ್ರಶ್ನೆ ಕೇಳ್ತಾರೆ, ಹಣಕಾಸು ಮಸೂದೆನ ಈ ಕೆಳಗಿನ ಯಾವ ಸದನದಲ್ಲಿ ಮಂಡಿಸಲಾಗುತ್ತದೆ? ಕಡ್ಡಾಯವಾಗಿ ಲೋಕಸಭೆಯಲ್ಲಿ ಮಂಡಿಸಬೇಕು. ರಾಜ್ಯಸಭೆದಾಗ ಏನ್ ಮಾಡಕ್ ಬರುದಿಲ್ಲ ಅಂದ್ರ ಈ ಹಣಕಾಸು ಮಸೂದೆಯನ್ನು ಏನ್ ಮಾಡಕ್ ಬರುದಿಲ್ರಿ, ಮಂಡಿಸಕ್ ಬರುವುದಿಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಹಣಕಾಸು ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿದ ಒಂದು ಹಣಕಾಸು ಮಸೂದೆಯನ್ನ ರಾಜ್ಯಸಭೆಯ ಒಪ್ಪಿಗೆಗಾಗಿ ಕಳುಹಿಸಲಾಗ್ತದ. ಅವಾಗ ರಾಜ್ಯಸಭೆಯು ಆ ಹಣಕಾಸು ಮಸೂದೆಗೆ ಒಪ್ಪಿಗೆ ನೀಡಬಹುದು ಅಥವಾ ಆ ಹಣಕಾಸು ಮಸೂದೆಯನ್ನ ಮೂರನೆಯದಾಗಿ ಸಂವಿಧಾನಾತ್ಮಕ ಅಧಿಕಾರ ಮತ್ತು ಕಾರ್ಯಗಳು, ಸಂವಿಧಾನಾತ್ಮಕ ಅಧಿಕಾರ ಮತ್ತು ಕಾರ್ಯಗಳಂತ. ಈಗಾಗಲೇ ಈ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನ ನೋಡಿದ್ವಿ.
ಅದರ ಜೊತೆಗೆ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು ನೋಡಿದ್ವಿ. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳ ತ್ರಾಗ ಸಾಮಾನ್ಯ ಮಸೂದೆಯನ್ನ ತೆಗೆದುಕೊಂಡಿವಿ. ಹಾಗೆ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳ ತ್ರಾಗ ಹಣಕಾಸು ಮಸೂದೆಯನ್ನ ತೆಗೆದುಕೊಂಡ್ವಿ. ಇನ್ನು ಸಂವಿಧಾನಾತ್ಮಕ ಅಧಿಕಾರ ಮತ್ತು ಕಾರ್ಯಗಳ ತ್ರಾಗ ಯಾವ ಮಸೂದೆಯನ್ನ ತೆಗೆದುಕೊಳ್ಬೇಕಂದ್ರ ತಿದ್ದುಪಡಿ ಮಸೂದೆಯನ್ನ ನಾವು ಏನ್ ಮಾಡ್ಬೇಕಾಗ್ತದ, ತೆಗೆದುಕೊಳ್ಬೇಕಾಗ್ತದ. ಹಾಗಾದ್ರೆ ನಾವು ಸಂವಿಧಾನವನ್ನ ಏಕೆ ತಿದ್ದುಪಡಿ ಮಾಡ್ತೀವಿ ಅಂತೇಳಿ ನಿಮಗೆಲ್ಲ ತಿಳಿದಿದೆ. ಏನಾದ್ರೂ ಒಂದು ಹೊಸ ವಿಷಯವನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಬೇಕಾದ್ರೆ ತಿದ್ದುಪಡಿ ಮಾಡಬೇಕಾಗ್ತದ. ಇದ್ದಂತ ವಿಷಯವನ್ನ ತೆಗೆದು ಹಾಕಬೇಕಾದ್ರೆ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾಗ್ತದ. ಇದ್ದಂತ ವಿಷಯದಲ್ಲಿ ಬದಲಾವಣೆಯನ್ನ ಮಾಡಬೇಕಾದ್ರೆ ನಾವು ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡಬೇಕಾಗ್ತದ. ಹೀಗಾಗಿ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ. ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕಾದ್ರ ಮೊದಲು ತಿದ್ದುಪಡಿ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡನೆ ಮಾಡ್ಬೇಕು. ಸಂಸತ್ ಅಂದಾಗ ಎರಡು ಸದನಗಳು, ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ನಮ್ಮ ತಿದ್ದುಪಡಿ ಮಸೂದೆಯನ್ನ ಸಂಸತ್ತಿನ ಯಾವುದೇ ಸದನದಲ್ಲಿ ಏನ್ ಮಾಡಬಹುದಂದ್ರ ಮೊದಲು ಮಂಡಿಸಬಹುದು ಅಂತಕ್ಕಂಥದ್ದು. ಆದರೆ ಏನ್ ಒಂದು ವಿಶೇಷತೆ ಅಂದ್ರ, ನಾವು ಹಣಕಾಸು ಮಸೂದೆಯದು ನೋಡಿದ್ವಿ, ಕೇವಲ ಲೋಕಸಭೆ ಮಾತ್ರ ಒಪ್ಪಿಗೆ ನೀಡಿ ರಾಜ್ಯಸಭೆ ಒಪ್ಪಿಗೆ ನೀಡದಿದ್ರು ಸಹ ಏನ್ ಮಾಡ್ತೀವಿ ನಾವು ಹಣಕಾಸು ಮಸೂದೆ ರಾಷ್ಟ್ರಪತಿ ಕಳಿಸ್ತೀವಿ. ಹಣಕಾಸು ಮಸೂದೆ ಮೇಲೆ ರಾಜ್ಯಸಭೆಗೆ ಎಷ್ಟು ಅಧಿಕಾರ ಐತೆ ಅಂದ್ರ ಕೇವಲ 14 ದಿನಗಳನ್ನ ತಡೆ ಹಿಡಿತಕ್ಕಂತ ಅಧಿಕಾರ ಮಾತ್ರ ಕಂಡು ಬರ್ತದ. ಅದನ್ನ ಬಿಟ್ರೆ ಬೇರೆ ಯಾವುದೇ ಅಧಿಕಾರ ಈ ರಾಜ್ಯಸಭೆಗೆ ಏನಾಗುದಿಲ್ಲ ಅಂದ್ರ ಕಂಡು ಬರುತ್ತಿಲ್ಲ. ಆದರೆ ತಿದ್ದುಪಡಿ ಮಸೂದೆಗೆ ಹಾಗೆಲ್ಲ. ತಿದ್ದುಪಡಿ ಮಸೂದೆ ಮಂಡನೆ ಆಗಬೇಕಾದ್ರ, ಅದು ಶಾಸನವಾಗಿ ಜಾರಿಗೆ ಬರಬೇಕಾದ್ರ ಎರಡೂ ಸದನಗಳು ಪ್ರತ್ಯೇಕವಾದಂತ ಅನುಮೋದನೆ ಪಡೆದುಕೊಳ್ಳುವುದು ಅಗತ್ಯವಾಗಿದೆ ಅಂತಕ್ಕಂಥದ್ದು. ಲೋಕಸಭೆಯು ಕೂಡ ಪ್ರತ್ಯೇಕವಾದಂತ ಅನುಮೋದನೆ ನೀಡಬೇಕು. ರಾಜ್ಯಸಭೆಯು ಸಹ ಏನ್ ಮಾಡ್ಬೇಕಂದ್ರ ಪ್ರತ್ಯೇಕವಾದಂತ ಒಂದು ಅನುಮೋದನೆಯನ್ನ ನೀಡಬೇಕಾಗ್ತದ. ರಾಜ್ಯಸಭೆ ಒಪ್ಪಿಗೆ ನೀಡಿ ಲೋಕಸಭೆ ತಿರಸ್ಕಾರ ಮಾಡಿದ್ರು ತಿದ್ದುಪಡಿ ಆಗುವುದಿಲ್ಲ. ಲೋಕಸಭೆ ಒಪ್ಪಿಗೆ ನೀಡಿ ರಾಜ್ಯಸಭೆ ತಿರಸ್ಕಾರ ಮಾಡಿದ್ರು ಕೂಡ ಏನಾಗುದಿಲ್ಲ, ಈ ತಿದ್ದುಪಡಿ ಮಸೂದೆ ಜಾರಿಯಾಗುವುದಿಲ್ಲ ಅಂತಕ್ಕಂಥದ್ದು. ಎರಡೂ ಸದನಗಳ ಯಾವಾಗ ಒಪ್ಪಿಗೆ ನೀಡ್ತವಲ್ಲ ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರ ತಿದ್ದುಪಡಿ ಮಸೂದೆಯನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗುತ್ತದೆ. ತಿದ್ದುಪಡಿ ಮಸೂದೆಯನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗುತ್ತದೆ. ರಾಷ್ಟ್ರಪತಿಯು ಅಂತ ಮಸೂದೆಗೆ ಒಪ್ಪಿಗೆ ನೀಡಬಹುದು ಅಥವಾ ತಿರಸ್ಕಾರ ಮಾಡಬಹುದು. ಏನಾದ್ರು ರಾಷ್ಟ್ರಪತಿಗಳು ತಿದ್ದುಪಡಿ ಮಸೂದೆಗೆ ಒಪ್ಪಿಗೆಯನ್ನ ನೀಡಿದ್ರ ಆ ತಿದ್ದುಪಡಿ ಮಸೂದೆ ಕಾಯ್ದೆಯಾಗಿ ಏನಾಗ್ತದಂದ್ರ ಜಾರಿ ಆಗ್ತದ. ಆ ತಿದ್ದುಪಡಿ ಮಸೂದೆ ಏನಾಗ್ತದ, ಕಾಯ್ದೆಯಾಗಿ ಜಾರಿ ಆಗ್ತದ ಅಂತಂದು. ಇದನ್ನ ನಾವ ಸಂವಿಧಾನಾತ್ಮಕ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಇನ್ನು ನಾಲ್ಕನೆಯದಾಗಿ ಚುನಾವಣಾ ಅಧಿಕಾರ ಮತ್ತು ಕಾರ್ಯಗಳು ಅಂತಕ್ಕಂಥದ್ದು. ಹಾಗಾದ್ರೆ ಚುನಾವಣಾ ಅಥವಾ ಚುನಾವಣೆಯ ಅಧಿಕಾರ ಮತ್ತು ಕಾರ್ಯಗಳಂದಾಗ ಒಂದ ನೆನಪಿಟ್ಕೋದಿಷ್ಟೇ, ಲೋಕಸಭೆ ಸದಸ್ಯರು ಯಾವ್ಯಾವ ಚುನಾವಣೆಯಲ್ಲಿ ಭಾಗವಹಿಸ್ತಾರಲ್ಲ ಅದನ್ನ ನಾವ ಚುನಾವಣೆಯ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಹಾಗಾದ್ರೆ ಲೋಕಸಭೆಯ ಸದಸ್ಯರು ಯಾವ್ಯಾವ ಚುನಾವಣೆಯಲ್ಲಿ ಭಾಗವಹಿಸ್ತಾರ, ಈಗಾಗಲೇ ನೀವು ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿದೀವಿ. ಲೋಕಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ರಾಷ್ಟ್ರಪತಿ ಚುನಾವಣೆ, ಅದರ ಜೊತೆಗೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಉಪರಾಷ್ಟ್ರಪತಿ ಯಾವ ಪತ್ರಿ, ಉಪರಾಷ್ಟ್ರಪತಿ. ಅದರ ಜೊತೆಗೆ ಲೋಕಸಭೆಯ ಸಭಾ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಅಂದ್ರೆ ಸಭಾ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನ ಲೋಕಸಭೆಯ ಸದಸ್ಯರು ಮಾಡ್ತಾರು. ಅದರ ಜೊತೆಗೆ ಉಪಸಭಾಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನ ಲೋಕಸಭೆಯ ಸದಸ್ಯರು ಮಾಡ್ತಾರಂತಕ್ಕಂಥ. ಹೀಗೆ ಏನು ಲೋಕಸಭೆಯ ಸದಸ್ಯರು ಇಂಥ ಚುನಾವಣೆಗಳಲ್ಲಿ ಭಾಗವಹಿಸ್ತಾರಲ್ಲ ಇದನ್ನ ನಾವ ಲೋಕಸಭೆಯ ಚುನಾವಣೆಯ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡಲಾಗ್ತದಂದ್ರ ಕರೆಯಲಾಗ್ತದ. ಇದು ಕೂಡ ಒಂದು ಪ್ರಮುಖವಾದಂತ ಅವರ ಅಧಿಕಾರ ಮತ್ತು ಕಾರ್ಯಗಳಾಗಿವೆ ಅಂತಕ್ಕಂಥದ್ದು. ಇನ್ನ ಮುಂದಿನದಾಗಿ ಅಂದ್ರೆ ಐದನೆಯದಾಗಿ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು. ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳಂತಕ್ಕಂಥದ್ದು. ಹಾಗಾದ್ರೆ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳಂದಾಗ ಲೋಕಸಭೆಯ ಸದಸ್ಯರು ರಾಷ್ಟ್ರಪತಿಯನ್ನ ಮಹಾಭಿಯೋಗ ಪ್ರಕ್ರಿಯೆಯನ್ನ ಕೈಗೊಳ್ಳುವುದರ ಮೂಲಕ
ಪದಚ್ಯುತಿಗೊಳಿಸುವ ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ. ಅಂದ್ರ ಭಾರತದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿಯನ್ನ ಪದಚ್ಯುತಿಗೊಳಿಸ್ತಕ್ಕಂಥ ಅಧಿಕಾರ ಯಾರಿಗೆ ಐತಿ ಅಂದ್ರ ಲೋಕಸಭೆಯ ಸದಸ್ಯರಿಗೆ ಕಂಡು ಬರ್ತದ ಅಂತಕ್ಕಂಥದ್ದು. ಇಂಥ ಒಂದು ಅಧಿಕಾರವನ್ನ ನಾವ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರುಗಳನ್ನ ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಗೆ ಏನು ಮಾಡಬಹುದು ಅಂದ್ರ ಶಿಫಾರಸನ್ನ ಮಾಡಬಹುದು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವಂತೆ ಈ ರಾಷ್ಟ್ರಪತಿಗೆ ಏನ್ ಮಾಡಬಹುದು ಅಂದ್ರ ಶಿಫಾರಸನ್ನ ಮಾಡಬಹುದು ಅಂತಕ್ಕಂಥದ್ದು. ಇದನ್ನ ನಾವ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಅದರ ಜೊತೆಗೆ ಮಂತ್ರಾಲೋಚನಾ ಅಧಿಕಾರ ಅಂತ. ಮಂತ್ರಾಲೋಚನಾ ಅಧಿಕಾರ ಅಂದ್ರ ಚರ್ಚಿಸುವ ಅಧಿಕಾರ. ಲೋಕಸಭೆಯು ಜನತಾ ಸದನವಾಗಿರುವುದರಿಂದ ಸಾರ್ವಜನಿಕರ ಕುಂದುಕೊರತೆಗಳನ್ನ, ಸಾರ್ವಜನಿಕರ ಬೇಡಿಕೆಗಳನ್ನ ಸದನದಲ್ಲಿ ಏನ್ ಮಾಡ್ಬೇಕಾಗ್ತದಂದ್ರ ಚರ್ಚೆಯನ್ನ ಮಾಡ್ಬೇಕಾಗ್ತದ. ಯಾವುದೇ ಒಂದು ನಿರ್ಧಾರವನ್ನ ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ಆ ನಿರ್ಧಾರದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡುವುದರ ಮೂಲಕ ನಾವು ಏನ್ ಮಾಡ್ಬೇಕಾಗ್ತದ, ನಿರ್ಧಾರವನ್ನ ಕೈಗೊಳ್ಳಬೇಕಾಗ್ತದ, ನೀತಿಗಳನ್ನ ರಚನೆ ಮಾಡಬೇಕಾಗ್ತದ, ಯೋಜನೆಗಳನ್ನ ಜಾರಿಗೊಳಿಸಬೇಕಾಗ್ತದ. ಹಾಗಾಗಿ ಈ ಲೋಕಸಭೆಗೂ ಕೂಡ ಈ ಮಂತ್ರಾಲೋಚನಾ ಅಧಿಕಾರ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂತ ಒಂದು ಕಾರ್ಯವಾಗಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ. ಹೀಗೆ ಲೋಕಸಭೆ ಅನೇಕ ರೀತಿಯಾದಂತ ಕೆಲಸ ಕಾರ್ಯವನ್ನ ನಿರ್ವಹಿಸ್ತದ ಅಂತಕ್ಕಂಥ ಬಗ್ಗೆ ನಾವ್ ಏನ್ ಮಾಡ್ತೀವಿ, ನೋಡ್ತೀವಿ ಅಂತಕ್ಕಂಥದ್ದು. ಈ ಒಂದು ತರಗತಿಯಲ್ಲಿ ನಾವು ಲೋಕಸಭೆ, ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯ ಬಗ್ಗೆ ಸಂಪೂರ್ಣವಾಗಿ ಏನ್ ಮಾಡಿದೀವಿ ಅಂದ್ರ ನೋಡಿದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಸಂಸತ್ತಿನ ಮೇಲ್ಮನೆಯಾದಂತ ರಾಜ್ಯಸಭೆಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.